ಪ್ರಶಾಂತ್ ಅಂತ, ಸುಕೃತಿ ಐ ಕೇರ್ ಮೈಕ್ರೋ ಸರ್ಜಿಕಲ್ ಸೆಂಟರ್ ಮತ್ತು ಸುಕೃತಿ ವಿಷನ್ ಆಪ್ಟಿಕ್ಸ್ ನಲ್ಲಿ ನೇತ್ರತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನಿಮಗೆ ಪ್ರೋಗ್ರೆಸಿವ್ ಗ್ಲಾಸಸ್ ಅಂದರೆ ಅದು ಏನು, ಅದನ್ನು ಹೇಗೆ ನಾವು ಬಳಸಬೇಕು ಅಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ. ಇದು ನಿಮಗೆ ಬಹಳ ಉಪಯೋಗ ಆಗುತ್ತೆ ಅಂತ ನನ್ನ ನಂಬಿಕೆ. ಹೊಸ ಪ್ರೋಗ್ರೆಸಿವ್ ಗ್ಲಾಸ್ ತೊಗೊಂಡಿದ್ದಕ್ಕೆ ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪ್ರೋಗ್ರೆಸಿವ್ ಗ್ಲಾಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್, ನಮ್ಮ ಆಪ್ಟಿಕಲ್ ಇಂಡಸ್ಟ್ರಿಯಲ್ಲಿ ಒಂದು ಮೋಸ್ಟ್ ಅಡ್ವಾನ್ಸ್ಡ್ ಆಪ್ಟಿಕಲ್ ಡಿವೈಸ್ ಅಂತ ಹೇಳಿದ್ರೆ ಈ ಪ್ರೋಗ್ರೆಸಿವ್ ಗ್ಲಾಸ್. ಅದು ಯಾಕೆ ಅಂತ ನಿಮಗೆ ಇವಾಗಲೇ ಸದ್ಯದಲ್ಲಿ ತಿಳುವಳಿಕೆಗೆ ಬರುತ್ತೆ. ಪ್ರೋಗ್ರೆಸಿವ್ ಗ್ಲಾಸ್ ಯೂಸ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಸಾಮಾನ್ಯವಾಗಿ 40-42 ದಾಟಿರಬೇಕು. ಯಾಕೆಂದರೆ ಬರ್ತಾ ಬರ್ತಾ ನಿಮಗೆ ಹತ್ತಿರದ ಅಕ್ಷರಗಳಾಗಲಿ ಹತ್ತಿರದ ವಸ್ತುಗಳಾಗಲಿ ಸೂಜಿ ದಾರ ಪೊಣಿಸೋದಾಗಲಿ ಕಷ್ಟ ಆಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಪ್ರೋಗ್ರೆಸಿವ್ ಗ್ಲಾಸ್ ಬೇಕಾಗುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಅಕಾಮಡೇಷನ್ ಅಂತ ಒಂದು ಪವರು ಕಣ್ಣಲ್ಲಿ ಇರುತ್ತೆ. ಅದು ನಮ್ಮ ಕಣ್ಣಿನ ಮಸೂರವನ್ನು, ಕಣ್ಣಿನ ಲೆನ್ಸನ್ನು ಸಪೂರ ಮತ್ತು ದಪ್ಪ ಮಾಡಿ ದೂರದಿಂದ ಹತ್ತಿರಕ್ಕೆ ನಮಗೆ ಏನು ಫೋಕಸ್ ಬೇಕೋ ಅದನ್ನು ನಮಗೆ ಅಳವಡನೆ ಮಾಡಿಕೊಡುತ್ತೆ. ಬಟ್ ಹೋಗ್ತಾ ಹೋಗ್ತಾ ನಮ್ಮ ಕಣ್ಣಿನಲ್ಲಿರುವ ಲೆನ್ಸಿನ ಸಾಂದ್ರತೆ ಅಂದರೆ ಡೆನ್ಸಿಟಿ ಹೆಚ್ಚಾಗಿ ಅದು ಅಷ್ಟಾಗಿ ಹಿಗ್ಗದು ಕುಗ್ಗದು ಆಗೋದಿಲ್ಲ. ಹಾಗೆ ಯೂಶಲಿ 40ಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ನಮಗೆ ದೂರದ ಕಾಣುತ್ತೆ ಹೊತ್ತು ಹತ್ತಿರದ್ದು ಸ್ವಲ್ಪ ಮಬ್ಬಾಗಿ ಕಾಣಕ್ಕೆ ಶುರು ಆಗುತ್ತೆ. ಅಂಥ ಸಮಯದಲ್ಲಿ ನಾವು ಪ್ರೋಗ್ರೆಸಿವ್ ಗ್ಲಾಸನ್ನು ಉಪಯೋಗ ಮಾಡಬೇಕಾಗುತ್ತೆ. ಈ ಪ್ರೋಗ್ರೆಸಿವ್ ಗ್ಲಾಸ್ ಅಂದರೆ ಹೇಗೆ ಅಂತ ಹೇಳಿದ್ರೆ, ಇದು ಈ ಕನ್ನಡಕದಲ್ಲಿ ಮೇಲ್ಗಡೆ ಭಾಗದಲ್ಲಿ ನಿಮಗೆ ದೂರದ ದೃಷ್ಟಿ ಏನು ಬೇಕೋ ಆ ಪವರ್ ಮೇಲ್ಗಡೆ ಭಾಗದಲ್ಲಿರುತ್ತೆ. ಕೆಳಗಡೆ ಬರ್ತಾ ಬರ್ತಾ ಈ ಕಾರ್ನರಲ್ಲಿ ಅಂದರೆ ಮೂಗಿನ ಈ ತುದಿ ಮೂಗಿನ ಕಡೆಗೆ ಹತ್ತಿರದ ದೃಷ್ಟಿ ಕಾಣುವಂತಹ ಮಸೂರ ಅಳವಡನೆ ಆಗಿರುತ್ತೆ. ಸೊ ಈ ಪ್ರೋಗ್ರೆಸಿವ್ ಗ್ಲಾಸ್ ಅಂತ ಹೇಳಿದ್ರೆ ದೇರ್ ಇಸ್ ಎ ಪ್ರೋಗ್ರೆಷನ್. ದೂರದಿಂದ ಹತ್ತಿರಕ್ಕೆ ಏನೇನು ಪವರ್ಗಳು ಬೇಕೋ ಎಲ್ಲ ಪವರ್ಗಳು ಇದರಲ್ಲಿ ಪ್ರೋಗ್ರೆಸಿವ್ ಆಗಿ ಇರುತ್ತೆ. ಮುಂಚಿನ ಕಾಲದಲ್ಲಿ ಬೈಫೋಕಲ್ ಅಂತ ಇತ್ತು, ಅದರಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಬರ್ತಾ ಇತ್ತು, ದೂರ ಮತ್ತು ಹತ್ತಿರ ಮಾತ್ರ ಕಾಣಿಸ್ತಾ ಇತ್ತು. ಬಟ್ ಈ ಪ್ರೋಗ್ರೆಸಿವ್ ಅಲ್ಲಿ ಆ ಥರ ಲೈನ್ ಏನು ಕಾಣೋದಿಲ್ಲ ನಿಮಗೆ. ಆದರೆ ಒಳಗಡೆ ನಿಮಗೆ ಪವರ್ಗಳೆಲ್ಲ ಇರುತ್ತೆ. ಬರೀ ದೂರ ಹತ್ತಿರ ಬಿಟ್ಟು ಇಂಟರ್ಮಿಡಿಯೇಟ್ ಅಂದರೆ ನಾವು ಕಂಪ್ಯೂಟರ್ ನೋಡೋದಾಗಲಿ, ಅಡುಗೆ ಮಾಡಬೇಕಾದ್ರೆ ಫ್ರೈಯಿಂಗ್ ಪ್ಯಾನ್ ನೋಡಬೇಕಾಗಲಿ ಬೇಕಾಗುವಂತಹ ಒಂದು ದೃಷ್ಟಿ ಸಮರ್ಪಕವಾಗಿ ಇರಬೇಕು ಅಂತ ಹೇಳಿದ್ರೆ ಆ ದೃಷ್ಟಿಗೆ ಬೇಕಾಗುವಂಥ ಪವರ್ ಕೂಡ ಇದರಲ್ಲಿ ಅಳವಡನೆ ಆಗಿರುತ್ತೆ. ಇದಕ್ಕೆ ನಾವು ಪ್ರೋಗ್ರೆಸಿವ್ ಗ್ಲಾಸ್ ಅಂತ ಕರೆಯೋದು. ಈ ಪ್ರೋಗ್ರೆಸಿವ್ ಗ್ಲಾಸ್ನ ಹೇಗೆ ನಾವು ಹೊಸದಾಗಿ ಯೂಸ್ ಮಾಡಬೇಕು ಅಂತ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ 4 ಪಾಯಿಂಟ್ಗಳನ್ನ ಇದರಲ್ಲಿ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಪ್ರೋಗ್ರೆಸಿವ್ ಗ್ಲಾಸ್ ಹಾಕೊಂಡಾಗ ನಮಗೆ ದೂರಕ್ಕೆ ಏನು ಬೇಕಾಗಿ ಬರುತ್ತೋ ಪವರು ಅದನ್ನು ನಾವು ಸೆಂಟ್ರಿಂಗ್ ಪಾಯಿಂಟಲ್ಲಿ ಅಳವಡನೆ ಮಾಡಿರ್ತೀವಿ. ದೂರಕ್ಕೆ ಬೇಕಾಗೋ ಪವರು ನೀವು ತಲೆ ನೆಟ್ಟಿಗೆ ಇಟ್ಕೊಂಡಾಗ ದೂರಕ್ಕೆ ಬೇಕಾಗಿರೋ ಪವರು ನಿಮ್ಮ ಕಣ್ಣಿನ ಎದುರಿಗೆ ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ ಪ್ರೋಗ್ರೆಸಿವ್ ಗ್ಲಾಸ್ನಲ್ಲಿ. ಸೊ ನಾನು ಹಿಂಗೆ ತಲೆ ನೆಟ್ಟಿಗೆ ಇಟ್ಕೊಂಡು ದೂರ ನೋಡಿದ್ರೆ ನನಗೆ ಕ್ಲಿಯಾರಿಟಿ ಪರ್ಫೆಕ್ಟ್ ಆಗಿದೆ. ಅದೇ ನಾನು ಈ ಥರ ಮಾಡಿದ್ರೆ, ನಾನು ಸೋಫಾದ ಮೇಲೆ ಹಿಂಗೆ ಕೂತ್ಕೊಂಡ್ಬಿಟ್ಟು ನಾನು ಟಿ ವಿ ನೋಡಬೇಕು ಅಂತ ಹೇಳಿದ್ರೆ ನಂಗೆ ಆಗೋದಿಲ್ಲ ಪ್ರೋಗ್ರೆಸಿವ್ ಗ್ಲಾಸಲ್ಲಿ. ಯಾಕೆ ಅಂತ ಹೇಳಿದ್ರೆ ಲೈನ್ ಆಫ್ ಸೈಟ್ ಅಂತ ನಾವೇನು ಹೇಳ್ತೀವಿ, ಅದು ಲೋವರ್ ಪಾರ್ಟ್ ಆಫ್ ದ ಗ್ಲಾಸ್ ಮೂಲಕ ಹೋಗೋದ್ರಿಂದ ಅಲ್ಲಿ ಹತ್ತಿರದ ದೃಷ್ಟಿ ಅಳವಡನೆ ಆಗಿರೋದ್ರಿಂದ ನಿಮಗೆ ದೂರದ ಆ ಪಾಯಿಂಟಿಂದ ಕಾಣೋದಿಲ್ಲ. ಸೊ ಇದು ಪ್ರೋಗ್ರೆಸಿವ್ ಗ್ಲಾಸಸ್ನ ಆರ್ಕಿಟೆಕ್ಚರ್, ಇದು ಸ್ಟ್ರಕ್ಚರ್ ಇದು. ಸೊ ಹಾಗಾಗಿ ತಲೆ ನೆಟ್ಟಿಗೆ ಇಟ್ಕೊಂಡು ನಾವು ಟಿ ವಿ ನೋಡೋದಾಗಲಿ ಗಾಡಿ ಓಡಿಸೋದಾಗಲಿ ಮಾಡಿದ್ರೆ ನಮಗೆ ಸ್ಪಷ್ಟವಾಗಿ ದೂರದ ದೃಷ್ಟಿ ಎಲ್ಲ ಚೆನ್ನಾಗಿ ಕಾಣ್ತದೆ. ಅದೇ ನಾವು ಹಿಂಗೆ ಇಟ್ಕೊಳ್ಳೋಕೆ ಹೋದರೆ ದೂರದೃಷ್ಟಿ ಸಮರ್ಪಕವಾಗಿ ಕಾಣೋದಿಲ್ಲ. ಸೊ ಇದು ಪಾಯಿಂಟ್ ನಂಬರ್ 1. ಈಗ ಪಾಯಿಂಟ್ ನಂಬರ್ 2ಕ್ಕೆ ಬಂದರೆ ಓದೋದ್ರ ಬಗ್ಗೆ ಯೋಚನೆ ಮಾಡೋಣ. ಈಗ ಓದಬೇಕಾದ್ರೆ ನಾವು ಪುಸ್ತಕವನ್ನು ಕೆಳಗಿಟ್ಕೊಂಡು ತಲೆಯನ್ನು ಮೇಲೆ ತಲೆ ನೆಟ್ಟಿಗೆ ಇಟ್ಕೊಂಡು ಕಣ್ಣನ್ನು ಕೆಳಗೆ ಮಾಡಿ ನೋಡಿದಾಗ ನಮಗೆ ಈ ಕೆಳಗಡೆ ಎಲ್ಲದಕ್ಕಿಂತ ಚಿಕ್ಕ ಅಕ್ಷರಗಳು ಕೂಡ ಸಮರ್ಪಕವಾಗಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕಾಣುತ್ತೆ. ಅದೇ ನಾವು ಈಗ ತಲೆ ಬಗ್ಸಿ ನೋಡಿದ್ರೆ ಏನಾಗುತ್ತೆ ಅಂದರೆ ನಮ್ಮ ದೃಷ್ಟಿ ಇವಾಗ ಮೇಲ್ಗಡೆ ಭಾಗದಿಂದ ಹೋಗ್ತಾ ಇದೆ. ಅಲ್ಲಿ ಮೇಲ್ಗಡೆ ಭಾಗದಲ್ಲಿ ದೂರದೃಷ್ಟಿ ಪವರ್ ಇರೋದ್ರಿಂದ ನಮಗೆ ಹತ್ತಿರ ದೃಷ್ಟಿ ಏನೂ ಕಾಣೋದಿಲ್ಲ. ಅದೇ ತಲೆ ನೆಟ್ಟಿಗೆ ಇಟ್ಕೊಂಡು ಕಣ್ಣ ಕೆಳಗೆ ಮಾಡಿಕೊಂಡು ಪುಸ್ತಕನ ಕೆಳಗಿಟ್ಕೊಂಡು ನೋಡಿದಾಗ ನಮಗೆ ಹತ್ತಿರ ದೃಷ್ಟಿ ಸಮರ್ಪಕವಾಗಿ ಸ್ಪಷ್ಟವಾಗಿ ಕಾಣುತ್ತೆ. ಇವೆರಡು ಪಾಯಿಂಟಲ್ಲಿ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ದೂರದೃಷ್ಟಿಗಾಗಲಿ ಹತ್ತಿರ ದೃಷ್ಟಿಗಾಗಲಿ ನಾವು ತಲೆ ನೆಟ್ಟಿಗೆ ಇಟ್ಕೊಂಡಿರ್ಬೇಕು. ತಲೆ ಜಾಸ್ತಿ ಆಡಿಸೋದ್ರಿಂದ ನಮಗೆ ಪ್ರಯೋಜನ ಇಲ್ಲ. ದೂರಕ್ಕೆ ಕಣ್ಣು ನೆಟ್ಟಿಗೆ ಇಟ್ಕೊಂಡು ನೋಡಬೇಕು, ಹತ್ತಿರಕ್ಕೆ ಕಣ್ಣು ಕೆಳಗೆ ಮಾಡಿಕೊಂಡು ಪುಸ್ತಕ ಕೆಳಗೆ ಇಟ್ಕೊಂಡು ನೋಡಬೇಕು. ಇದು 2ನೇ ಪಾಯಿಂಟು. 1ನೇ ಪಾಯಿಂಟು ಕ್ಲಿಯರ್ ಆಯಿತು. ಈಗ 3ನೇ ಪಾಯಿಂಟಿಗೆ ಬರೋಣಂತೆ. ಇವಾಗ ನಾವು ಪುಸ್ತಕನ ಅಥವಾ ಕಂಪ್ಯೂಟರ್ನ ಅಥವಾ ಮೊಬೈಲ್ ಫೋನ್ನ ಏನಿಟ್ಕೊಂಡ್ರು ಕೂಡ 2 ಕಣ್ಣು ನಡುಮಧ್ಯದಲ್ಲಿ ಇಟ್ಕೊಳ್ಬೇಕು. ಈ ಕಡೆ ಕಾರ್ನರ್ಲಿ ಇಟ್ಕೊಂಡ್ರು ಅಥವಾ ಹಿಂಗೆ ಈ ಕಡೆ ಕಾರ್ನರ್ಗೆ ಹೋದ್ರು ನಮಗೆ ಸಮರ್ಪಕವಾಗಿ ಕಾಣೋದಿಲ್ಲ, ಸ್ಪಷ್ಟವಾಗಿ ಕಾಣೋದಿಲ್ಲ. ಆಮೇಲೆ ಆ ಶೇಪ್ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ.
ಸೊ ಎರಡು ಕಣ್ಣು ನಡುಮಧ್ಯೆ ಇಟ್ಕೊಂಡಾಗ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಇಷ್ಟಾಗ್ಲೇ ಕಾಣಿಸ್ಬೋದು, ಹೋಗ್ತಾ ಹೋಗ್ತಾ ಸ್ವಲ್ಪ ಹಿಗ್ಬೋದು, ಬಟ್ ಇಷ್ಟು ಹಿಗೋದಿಲ್ಲ. ನೀವು ಇಷ್ಟಾಗ್ಲ ನ್ಯೂಸ್ ಪೇಪರ್ ಓದಬೇಕು ಅಂದರೆ ಐದು ನೀವು ಕಣ್ಣಾದರೂ ಸ್ಕ್ಯಾನ್ ಮಾಡಬೇಕು, ತಲೆನಾದರೂ ಸ್ಕ್ಯಾನ್ ಮಾಡಬೇಕು, ಅಥವಾ ನ್ಯೂಸ್ ಪೇಪರ್ನಾದರೂ ಆ ಕಡೆಯಿಂದ ಈ ಕಡೆಗೆ ನೀವು ಮೂವ್ಮೆಂಟ್ ಮಾಡಿಕೊಂಡು ಎರಡು ಕಣ್ಣು ನಡುಮಧ್ಯಕ್ಕೆ ತಂದಾಗ ನಿಮ್ಗೆ ಆ ಜಾಗದಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಇದು 3ನೇ ಪಾಯಿಂಟ್. ಇದು 4ನೇ ಪಾಯಿಂಟ್, ಕೆಳಗಡೆ ಭಾಗದಲ್ಲಿ ಹತ್ತಿರ ದೃಷ್ಟಿ ಇರೋದ್ರಿಂದ ನಾವು ಸುಮ್ಮನೆ ಹಿಂಗೆ ಕಣ್ಣು ಕೆಳಕ್ಕೆ ಮಾಡ್ಕೊಂಡು ನೋಡಿದ್ರೆ ನೆಲ ಎಲ್ಲ ಅಂಕುಡೊಂಕಾಗಲಿ ಅಸ್ಪಷ್ಟವಾಗಲಿ ಕಾಣುತ್ತೆ. ಸೊ ಇದನ್ನು ನಾವು ಸರಿಪಡಿಸ್ಕೊಳ್ಬೇಕಂತ ತಲೆ ಬಗ್ಸಿ ನೋಡಬೇಕಾಗುತ್ತೆ. ತಲೆ ಬಗ್ಸಿ ನೋಡಿದ ತಕ್ಷಣ ನೀವು ದೂರದೃಷ್ಟಿಗೆ ಪಾಪ ಅವರು ಕಣ್ಣು ಮುಂದೆ ಬರೋದ್ರಿಂದ ನಮಗೆ ನೆಲ ಆಗಲಿ ಕೆಳಗಿನ ವಸ್ತುಗಳಾಗಲಿ ಸ್ಪಷ್ಟವಾಗಿ ಕಾಣುತ್ತೆ. ಇದೊಂದು. ಮತ್ತು ಎರಡನೇದು, ಎಲ್ಲ ನೆಲ ಎಲ್ಲ ಸ್ವಲ್ಪ ಉಬ್ಬು ತಗ್ಗು ಥರ ಕಾಣಿಸ್ಬೋದು, ಆ ಕಡೆ ಆ ವಸ್ತುಗಳೆಲ್ಲ ಸ್ವಲ್ಪ ಹಿಂಗೆ ತೇಲಾಡೋ ಥರನೂ ಕಾಣಿಸ್ಬೋದು ಶುರುದಲ್ಲಿ. ಅದು ಬರ್ತಾ ಬರ್ತಾ ನಮ್ಮ ಬ್ರೈನ್ ಕೆಪಾಸಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದನ್ನು ಹಳೆಯ ನಮ್ಮದು ಡೆಪ್ತ್ ಪರ್ಸೆಪ್ಷನ್ ಎಲ್ಲ ಅದು ಅನ್ಲರ್ನ್ ಮಾಡ್ಕೊಂಡು ಮರೆತು ಹೋಗಿ ಹೊಸ ಡೆಪ್ತ್ ಪರ್ಸೆಪ್ಷನ್ನ ಅದು ಅಳವಡಿಸ್ಕೊಡುತ್ತೆ. ಅದಕ್ಕೆ ಸ್ವಲ್ಪ ನಾವು ಸಮಯ ಕೊಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಕನ್ನಡಕ್ಕೆ ಪ್ರೋಗ್ರೆಸಿವ್ ಗ್ಲಾಸ್ ಹಾಕೊಂಡು ಓಡಾಡಲಿಕ್ಕೆ ಟ್ರೈ ಮಾಡಬೇಡಿ, ಬಿದ್ದುಬಿಡೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ, ಅಥವಾ ಎಡವೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ತಾವು ಒಂದು ಕಡೆ ಕುತ್ಕೊಂಡು TV ನೋಡೋದಾಗಲಿ, ಪುಸ್ತಕ ನೋಡೋದಾಗಲಿ, ಮೊಬೈಲ್ ಫೋನ್ ನೋಡೋದಾಗಲಿ ಇಂಥದನ್ನು ಶುರು ಮಾಡ್ಕೊಳ್ಳಿ. ಈಗ ಅದು ಸ್ಪಷ್ಟತೆ ಬಂದು ನಿಮಗೆ ಅದು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗಿ ಅದು ಸ್ಪಷ್ಟತೆ ಅಂತ ನಿಮ್ಗೆ ಅನಿಸಿದಾಗ ನೀವು ಮನೆಯಲ್ಲಿ ಸ್ವಲ್ಪ ಲೆವೆಲ್ ಗ್ರೌಂಡ್ ಗೊತ್ತಿರೋ ವಾತಾವರಣ, ನಿಮಗೆ ಕಣ್ಣು ಮುಚ್ಕೊಂಡು ನಡೆದ್ರು ಗೊತ್ತಾಗೋಂಥ ವಾತಾವರಣ, ಅಂಥದ್ರಲ್ಲಿ ಹಾಲಿಂದ ಕಿಚನ್ಗಾಗಲಿ, ಕಿಚನಿಂದ ಬೆಡ್ರೂಮ್ಗಾಗಲಿ, ಬೆಡ್ರೂಮಿಂದ ಇನ್ನೊಂದು ಕಡೆ ಹೋಗೋದಾಗಲಿ ಇಷ್ಟು ಮಾತ್ರ ಮಾಡಿ. ಇದು ನಿಮಗೆ ಅದು ನೆಲ ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಒಂದು ಸುಳುವು ಕೊಡುತ್ತೆ. ಇದು ಆದಮೇಲೆ ಕೊನೆಗೆ ನಿಮ್ಗೆ ಎಲ್ಲ ಕಾನ್ಫಿಡೆನ್ಸ್ ಬಂದಾಗ ನೀವು ಮೆಟ್ಲು ಇಳಿಯೋದು ಹತ್ತೋದು ಮಾಡಿ. ಯಾಕೆ ಅಂತ ಹೇಳಿದ್ರೆ ಮೆಟ್ಲು ಎಲ್ಲೋ ಇರುತ್ತೆ, ನಿಮ್ಗೆ ಎಲ್ಲೋ ಕಾಣ್ತಾ ಇರುತ್ತೆ, ನೀವು ಹೆಜ್ಜೆ ಎಲ್ಲೋ ಇಡೋಕೆ ಹೋಗ್ತೀರಾ, ಮೆಟ್ಲಲ್ಲಿ ಸಿಗೋದಿಲ್ಲ, ಎಡೋದಾಗಲಿ ಬಿದ್ದುಬಿಡೋದಾಗಲಿ ಚಾನ್ಸಸ್ ಬಹಳ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಬಹಳ ಹುಷಾರಾಗಿರಿ. ನಾನು ಹೇಳಿದ ಹಾಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಅರ್ಥ ಮಾಡಿಕೊಂಡು ನೀವು ಬಂದರೆ ಪ್ರೋಗ್ರೆಸಿವ್ ಕ್ಲಾಸಸ್ಗೆ ಭಾಳ ಬೇಗ ಅಭ್ಯಾಸ ಮಾಡ್ಕೊತೀರ. ಮೇ ಬಿ ಒಂದು ವಾರ 10 ದಿನ ಕೂಡ ಟೈಮ್ ತೊಗೊಳ್ಳೋದಿಲ್ಲ. ಸೊ ಬೇಗ ಅಭ್ಯಾಸ ಆಗುತ್ತೆ ಇದು. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಮನಸ್ಸಲ್ಲಿ ಸಂದೇಹಗಳಿದ್ರು, ಡೌಟ್ಸ್ ಇದ್ದರು, ದಯವಿಟ್ಟು ನಮ್ಮನ್ನು ಡೋಂಟ್ ಹೆಸಿಟೇಟ್ ಟು ಕಾಂಟ್ಯಾಕ್ಟ್ ಅಸ್, ನಮ್ಮನ್ನು ದಯವಿಟ್ಟು ಸಂಪರ್ಕಿಸಿ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಪೀಸ್ ಆಫ್ ಗ್ಲಾಸ್. ದಯವಿಟ್ಟು ಇದನ್ನು ಸರಿಯಾಗಿ ಯೂಸ್ ಮಾಡೋದು, ಇದು ಉಪಯೋಗ ಮಾಡೋದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಈ ಪ್ರಯತ್ನದಲ್ಲಿ ನಿಮಗೆ ಒಂದು ಪ್ರೋಗ್ರೆಸಿವ್ ಗ್ಲಾಸಸ್ನ ಸಮರ್ಪಕವಾಗಿ ಉಪಯೋಗ ಮಾಡಿ ದೂರ ಹತ್ರ ಇಂಟರ್ಮೀಡಿಯೇಟ್ ವಿಷನ್ಗಳು ಸ್ಪಷ್ಟವಾಗಿ ಕಾಣಲಿ ಅಂತ ಹಾರೈಸುತ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.